ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿವಿಕೆ ಪಕ್ಷ ರಚನೆಗೆ ದಳಪತಿ ವಿಜಯ್ ಭಾರೀ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇನ್ನು ಬಹುಮತ ಸಾಬೀತಿನ ಬೆನ್ನಲ್ಲೇ ಗಿಲ್ಲಿ ಪದಗ್ರಹಣ ಕೂಡ ಮಾಡಲಿದ್ದಾರೆ. ಟಿವಿಕೆ ಪಕ್ಷ ರಚನೆಗೆ ದಳಪತಿ ವಿಜಯ್ ಭಾರೀ ಕಸರತ್ತನ್ನು ನಡೆಸ್ತಾ ಇರುವಂತದ್ದು. ಬಹುಮತ ಸಾಬೀತುಪಡಿಸಬೇಕಾಗಿದೆ. ಬಹುಮತ ಸಾಬೀತುಪಡಿಸಿದ ಬೆನ್ನಲ್ಲೇ ಗಿಲ್ಲಿ ಪದಗ್ರಹಣವನ್ನ ಕೂಡ ಮಾಡಲಿದ್ದಾರೆ ವಿಜಯ್. ಈಗಾಗಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಚೆನ್ನೈನ ನೆಹರು ಮೈದಾನದಲ್ಲಿ ವೇದಿಕೆ ಕೂಡ ಸಿದ್ಧವಾಗಿದೆ. ತಮಿಳಗ ವೆಟ್ರಿ ಕಳಗಂ ಈ ಪಕ್ಷವನ್ನ ಯಾವತ್ತು ಸ್ಥಾಪನೆ ಮಾಡಿದ್ರೋ ಅವತ್ತೇ ಸಿಎಂ ದಳಪತಿ ವಿಜಯ್ ಅನ್ನೋದು ಅಭ್ಯರ್ಥಿ ಗೊತ್ತಾಗ್ಬಿಟ್ಟಿದೆ. ಆದ್ರೆ ನೋಡಿ, ಬಹುಮತ ಸಾಬೀತುಪಡಿಸಲೇಬೇಕಾಗಿದೆ. 108 ಸೀಟ್ಗಳನ್ನ ಕೂಡ ಗೆದ್ದಿದ್ದಾರೆ. ಇನ್ನ ತಾವೇ ಸ್ಪರ್ಧೆ ಮಾಡಿದಂತಹ 2 ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಆದ್ರೆ ಇದೀಗ 10 ಶಾಸಕರ ಪೈಕಿ ಈಗಾಗಲೇ 5 ಶಾಸಕರು ಕಾಂಗ್ರೆಸ್ನಿಂದ ಬಂದಿರುವಂತದ್ದು. ಟಿವಿಕೆ ಮುಖ್ಯಸ್ಥ ವಿಜಯ್ ದಳಪತಿಗೆ ಬೆದರಿಕೆಯನ್ನ ಏನಾದ್ರೂ ಆಗ್ತಾ ಇದ್ದಾರಾ? ಟಿವಿಕೆ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಆತಂಕ ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ವಿಜಯ್ ಮನೆಗೆ ಹುಸಿ ಬಾಂಬ್ ಕರೆ ಕೂಡ ಬಂದಿತ್ತು. ವಿಜಯ್ಗೆ ಹೆಚ್ಚಿನ ಭದ್ರತೆಯನ್ನ ಕೂಡ ಬಯಸಿದೆ ಕಾಂಗ್ರೆಸ್ ಪಡೆ. ಟೈಟ್ ಸೆಕ್ಯೂರಿಟಿಗಾಗಿ ಡಿಜಿಪಿಗೆ ಕಾಂಗ್ರೆಸ್ ಪತ್ರವನ್ನ ಕೂಡ ಬರೆದಿರುವಂತದ್ದು. ವಿಜಯ್ ಜೀವದ ಬಗ್ಗೆ ಕಾಂಗ್ರೆಸ್ ತೀವ್ರ ಕಾಳಜಿಯನ್ನ ಕೂಡ ವಹಿಸ್ತಾ ಇದೆ. ಸರ್ಕಾರ ರಚನೆಗೆ ರಾಜ್ಯಪಾಲರಿಂದ ನೋ ಸಿಗ್ನಲ್. ವಿಜಯ್ ಸದ್ಯಕ್ಕೆ ಸರ್ಕಾರಿ ವಾಹನವನ್ನ ಬಳಕೆ ಮಾಡ್ತಾ ಇಲ್ಲ. ತಮ್ಮದೇ ಆದಂತಹ ವಾಹನದಲ್ಲಿ ಓಡಾಡ್ತಾ ಇದ್ದಾರೆ. ವಿಜಯ್ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಸಿಎಂ ಆಗೋಕ್ಕೂ ಮುಂಚೆಯೇ ದಳಪತಿ ವಿಜಯ್ಗೆ ಇಲ್ಲಿ ಭದ್ರತೆಯ ಭೀತಿ ಕಾಡ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.